ನಾಲ್ಕನೇ ಅಧ್ಯಾಯದ 24ನೇ ಶ್ಲೋಕ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮ ಏವ ಅದು ಬ್ರಹ್ಮ ಅಂತ ಬಿಡಿಸ್ಕೊಳ್ಬಾರ್ದು. ಬ್ರಹ್ಮ ಏವ ಅಲ್ಪ ಪ್ರಾಣ. ಬ್ರಹ್ಮ ಏವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಅಂದ್ರೆ ಹಿಂದೆ ಬಂದದ್ದು ಮುಕ್ತಸ್ಯ ಮತ್ತು ಜ್ಞಾನಾವಸ್ಥಿತ ಚೇತಸಃ ಅಂತ ಬಂತು. ಮುಕ್ತನಾಗಬೇಕು, ಜ್ಞಾನಾವಸ್ಥಿತ ಚೇತಸ್ಸಾಗಬೇಕು ಅಂತ ಬಂತು. ಅವನಿಗೆ ಸಮಗ್ರಂ ಕರ್ಮ ಪ್ರವಿಲೀಯತೆ. ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮದ ಬಂಧನಗಳು ಇರೋದಿಲ್ಲ. ಸಕಲ ಕರ್ಮದ ಬಂಧನಗಳು ಕೂಡ ಬಿಟ್ಟು ಹೋಗುತ್ತವನನ್ನ. ಏನಾಗಬೇಕು? ಮುಕ್ತನಾಗಬೇಕು. ಮುಕ್ತನಾಗಬೇಕು ಅಂದ್ರೆ ಅಭಿಮಾನ ತ್ಯಾಗ ಮಾಡಬೇಕು ಮತ್ತು ಜ್ಞಾನಾವಸ್ಥಿತ ಚೇತಸ್, ಜ್ಞಾನ ರೂಪದಲ್ಲಿ ಇರತಕ್ಕಂಥ ಭಗವಂತ, ಅವನಲ್ಲಿ ನಮ್ಮ ಚೇತಸ್ಸನ್ನ ಅಂದ್ರೆ ನಮ್ಮ ಮನಸ್ಸನ್ನು ನಾವೇನ್ ಮಾಡಬೇಕು? ಕೇಂದ್ರೀಕರಿಸಬೇಕು ಅನ್ನೋದನ್ನ ನಿನ್ನೆ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಅಂದ್ರೆ ನಾವು ಹಾಗಾಗಬೇಕಾದ್ರೆ ಏನು ಅನುಸಂಧಾನ ಮಾಡ್ಕೊಳ್ಬೇಕು? ಯಾಕಂದ್ರೆ ಮನುಷ್ಯ ಅಭಿಮಾನ ಬಿಡುವುದು ಅಂದ್ರೆ ಒಂಥರ ಉಸಿರಾಟ ಬಿಟ್ಟ ಹಾಗೆ. ಉಸಿರಾಟ ಬಿಟ್ಟು ಬದುಕಕ್ಕಾಗತ್ತಾ? ಆಗತ್ತೆ. ಯಾವಾಗ ಆಗತ್ತೆ? ನಾವು ಪ್ರಾಣಾಯಾಮವಾದ ಅವಸ್ಥೆಯಲ್ಲಿ ಇದ್ದಾಗ. ಪ್ರಾಣಾಯಾಮ ಅಂದ್ರೇನು? ಉಸಿರನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು. ರೇಚಕವೂ ಇಲ್ಲದೆ ಪೂರಕವೂ ಇಲ್ಲದೆ ಕುಂಭಕದ ಸ್ಥಿತಿಯಲ್ಲಿ ಇರತಕ್ಕಂಥ ಒಂದು ಸಂದರ್ಭ. ಉಸಿರಾಟ ಇಲ್ಲದೆ ಇದ್ದರೂ ಕೂಡ ನಾವು ಬದುಕಿರ್ತೀವಿ. ಯಾವಾಗ? ಕುಂಭಕದಲ್ಲಿ. ಅದು ಒಬ್ಬೊಬ್ಬರು ಕುಂಭಕದಲ್ಲಿ ಇರತಕ್ಕಂಥ ಅವಧಿಯು ಕೂಡ ಒಬ್ಬೊಬ್ರು. ಕೆಲವರಿಗೆ 10 ಸೆಕೆಂಡ್ ಇರ್ಲಿಕ್ಕಾದ್ರೆ, ಕೆಲವರು 10 ನಿಮಿಷ ಇರ್ತಾರೆ, ಕೆಲವರು 1 ಗಂಟೆ ಇರ್ತಾರೆ. ಇನ್ನು ಕೆಲವು ಪ್ರಾಣಿಗಳು ತಿಂಗಳುಗಟ್ಟಲೆ ಕುಂಭಕದಲ್ಲಿ ಉಸಿರಾಟ ಇಲ್ಲದೆ ಇರ್ತವೆ. ಅಂತೂ ಕುಂಭಕದ ಸ್ಥಿತಿಯಲ್ಲಿ ನಾವು ಉಸಿರಾಟ ಇಲ್ಲದೆ ಇರ್ತೀವೋ ಇಲ್ವೋ, ಹಾಗೆ ಮುಕ್ತರಾಗಿ ಬದುಕಬೇಕು ಅಂದ್ರೆ ಅಭಿಮಾನ ತ್ಯಾಗವನ್ನ ಮಾಡಿ ಬದುಕಬೇಕು. ನಾನು, ನನ್ನದು, ಈ ಎಲ್ಲ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಬದುಕಬೇಕು. ಮತ್ತು ಜ್ಞಾನಾವಸ್ಥಿತ ಚೇತಸ್, ನಮ್ಮ ಸ್ಮೃತಿಯ ಕೇಂದ್ರ ಬಿಂದುವಾಗಿರತಕ್ಕಂಥ ನಮ್ಮ ಮನಸ್ಸನ್ನ ಜ್ಞಾನರೂಪಿಯಾಗಿರತಕ್ಕಂಥ ಭಗವಂತನಲ್ಲಿ ಕೇಂದ್ರೀಕರಿಸಬೇಕು. ನನ್ನ ಮನಸ್ಸಿನಲ್ಲಿ ಕೇವಲ ಭಗವದ್ ವಿಷಯಕವಾದ ಸ್ಮರಣೆಗಳು ಬರಬೇಕು ಅನ್ನೋದನ್ನ ಕೃಷ್ಣ ಹೇಳಿದ. ಹಾಗಾಗಬೇಕಾದ್ರೆ ನಮ್ಮಲ್ಲಿ ಎಂಥ ಒಂದು ಅನುಸಂಧಾನ, ಎಂಥ ಒಂದು ಆಲೋಚನೆ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬ್ರಹ್ಮಾರ್ಪಣ ಅಂದ್ರೆ ಅರ್ಪಣ. ಏನದು ಅರ್ಪಣ ಅಂತ ಹೇಳಿದ್ರೆ, ನಾವೇನು ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತೀವೋ ಅದೆಲ್ಲವೂ ಅರ್ಪಣ. ಸಾಮಾನ್ಯ ದಕ್ಷಿಣ ಕನ್ನಡದ ದೇವಸ್ಥಾನಗಳಿಗೆಲ್ಲ ಹೋದಾಗ, ಅಲ್ಲಿ ಯಾವುದೇ ಸೇವೆಯನ್ನ ನೀವು ಮಾಡಿಸಿದಾಗ ಅಲ್ಲಿ ಕೊನೆಗೆ ಈ ಶ್ಲೋಕವನ್ನ ಹೇಳಿ ಬ್ರಹ್ಮಾರ್ಪಣ ಅಂತ ಬಿಡಿಸ್ತಾರೆ, ಅಥವಾ ಕೃಷ್ಣಾರ್ಪಣ ಅಂತ ಬಿಡಿಸ್ತಾರೆ. ಇದು ಹಾಗಾಗಿ ಪ್ರಸಿದ್ಧವಾದ ಶ್ಲೋಕ. ಸಾಮಾನ್ಯ ಹೆಚ್ಚು ಜನಕ್ಕೆ ಈ ಶ್ಲೋಕ ಬಾಯಿ ಬರ್ತಾ ಇರುತ್ತೆ. ಯಾಕಂದ್ರೆ ಅನೇಕ ದೇವಸ್ಥಾನಗಳಲ್ಲಿ ನಾವು ಸೇವೆಗೆ ಕೊಟ್ಟಂತಹ ಸೇವಾ ಸಂಕಲ್ಪ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಶ್ಲೋಕವನ್ನು ಹೇಳುವಂತ ಒಂದು ರೂಢಿ ಇದೆ, ಪದ್ಧತಿ ಇದೆ. ಬ್ರಹ್ಮಾರ್ಪಣ. ಅರ್ಪಣ ಅಂದ್ರೆ ನಾವೇನೇನು ಸಮರ್ಪಣೆಯನ್ನ ಮಾಡ್ತೀವೋ, ಅರ್ಪ್ಯತೆ ಇತಿ ಅರ್ಪಣಂ. ಅರ್ಪ್ಯತೆ, ಏನೇನು ನಾವು ದೇವರಿಗೆ ಸಲ್ಲಿಸ್ತೀವೋ, ಏನೋ ಪಂಚಾಮೃತ ಅಭಿಷೇಕ ಇರಬಹುದು, ಅಥವಾ ಅಗ್ನಿಯಲ್ಲಿ ಕೊಡತಕ್ಕಂತಹ ಆಹುತಿಗಳಿರಬಹುದು. ಅನ್ನ, ತುಪ್ಪ, ಹಾಲು, ಮೊಸರು ಮೊದಲಾದ ಪದಾರ್ಥಗಳನ್ನ ಅಗ್ನಿಯಲ್ಲಿ ಆಹುತಿ ಕೊಡ್ತೇವೆ. ಅದೆಲ್ಲವೂ ಕೂಡ ಅರ್ಪಿಸಲ್ಪಡ್ತಕ್ಕಂಥವುಗಳು. ಅಥವಾ ಇನ್ನೊಂದು ಅರ್ಥ, ಅರ್ಪ್ಯತೆ ಅನೇನ ಇತಿ ಅರ್ಪಣಂ. ಅರ್ಪ್ಯತೆ ಅನೇನ, ನಾವು ಯಾವುದರಿಂದ, ಈಗ ಉದಾಹರಣೆಗೆ ಅಗ್ನಿಗೆ ತುಪ್ಪವನ್ನು ಹಾಕಬೇಕಾದ್ರೆ ಸೃಕ್ಸ್ರುವ ಅಂತ ಅದರಿಂದ ತುಪ್ಪವನ್ನು ಹಾಕ್ತೇವೆ. ಹಾಗೆ ಅನ್ನ ಮೊದಲಾದ ಪದಾರ್ಥಗಳನ್ನ ಅಗ್ನಿಗೆ ಹಾಕಬೇಕಾದ್ರೆ ದರ್ವಿ ಅಂತ, ದರ್ವಿ ಸೌಟಿನಿಂದ ಅದಕ್ಕೊಂದು ಯಾಜ್ಞೀಯ ಒಂದು ಸೌಟು, ದರ್ವಿ ಅಂತ ಕರೀತಾರೆ, ಅದರಿಂದ ಆಹುತಿಯನ್ನು ಕೊಡ್ತೇವೆ. ಹೀಗೆ ಒಂದೊಂದು ಪದಾರ್ಥಗಳನ್ನ ಅಗ್ನಿಯಲ್ಲಿ ಆಹುತಿ ಕೊಡಬೇಕಾದ್ರೂ ಕೂಡ ಬೇರೆ ಬೇರೆ ವಸ್ತುಗಳನ್ನ ಬಳಸಿಕೊಂಡು ನಾವು ಆಹುತಿ ಕೊಡ್ತೇವೆ. ಅದೆಲ್ಲವೂ ಕೂಡ ಅರ್ಪಣಗಳು. ಯಾವುದರಿಂದ ಆಹುತಿಯನ್ನ ಸಮರ್ಪಣೆ ಮಾಡ್ತೀವೋ ಅದೆಲ್ಲವೂ ಕೂಡ ಅರ್ಪಣಗಳು. ನಾವು ಸಮರ್ಪಣೆ ಮಾಡತಕ್ಕಂತಹ ಆ ಸಾಧನ ಇದ್ದಾವಲ್ಲ, ಅದೆಲ್ಲವೂ ಕೂಡ ಬ್ರಹ್ಮ. ಅದೆಲ್ಲವೂ ಕೂಡ ಬ್ರಹ್ಮವೇ ಅರ್ಪಣ. ಬ್ರಹ್ಮಯೇವ ಅರ್ಪಣಂ ಬ್ರಹ್ಮಾರ್ಪಣಂ. ಇಲ್ಲಿ ನೋಡ್ಬೇಕಾದ್ರೆ ಅಂದ್ರೆ ಅರ್ಥ ಏನಾಗುತ್ತೆ? ಎಲ್ಲವೂ ಭಗವನ್ಮಯವಾದದ್ದು. ನಾವು ಯಜ್ಞದಲ್ಲಿ ಬಳಸ್ತಕ್ಕಂಥ ಪ್ರತಿಯೊಂದು ಪದಾರ್ಥಗಳು ಕೂಡ ಬ್ರಹ್ಮ ರೂಪದಲ್ಲಿ ಇರುತ್ತೆ. ಬ್ರಹ್ಮ ಹವಿಹಿ, ಹವಿಸ್ಸು, ಹವಿಹಿ ಹವಿಷಿ ಹವಾ ಹವೀಂಷಿ.
ನಪುಂಸಕಲಿಂಗ ಶಬ್ದ. ಬ್ರಹ್ಮ ಅನ್ನೋದು ನಪುಂಸಕಲಿಂಗ ಶಬ್ದ. ಬ್ರಹ್ಮ ಅನ್ನೋದು ಎರಡು ಶಬ್ದ ಇದೆ. ಒಂದು ನಕಾರಾಂತ ಪುಲ್ಲಿಂಗ ಬ್ರಹ್ಮನ್ ಶಬ್ದ, ಬ್ರಹ್ಮ, ಬ್ರಹ್ಮಾಣೋ, ಬ್ರಹ್ಮಾಣ. ಪುಲ್ಲಿಂಗ ಬ್ರಹ್ಮನ್ ಶಬ್ದ ಅದು ಚತುರ್ಮುಖ ಬ್ರಹ್ಮದೇವರನ್ನ ಹೇಳುವಂತ ಶಬ್ದ. ಎಲ್ಲಾದ್ರೂ ದೀರ್ಘ ಇತ್ತು ಅಂತ ಆದ್ರೆ, ಬ್ರಹ್ಮ ದೀರ್ಘ ಇದ್ರೆ ಚತುರ್ಮುಖ ಬ್ರಹ್ಮದೇವರನ್ನ ಹೇಳುವಂತ ಶಬ್ದ ಅದು. ಅದೇ ನಪುಂಸಕಲಿಂಗ ಬ್ರಹ್ಮ ಶಬ್ದ ಇತ್ತು ಅಂತಾದ್ರೆ ಬ್ರಹ್ಮನ ತಂದೆಯಾದಂತ ಭಗವಂತ, ಚತುರ್ಮುಖ ಬ್ರಹ್ಮದೇವರ ತಂದೆಯಾದಂತ ಭಗವಂತ, ಅವನನ್ನ ಹೇಳ್ತಕ್ಕಂಥ ಶಬ್ದ. ಇಲ್ಲಿ ಇರುವಂತದ್ದು ಬ್ರಹ್ಮ 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 ಅಂತ ಶಬ್ದ ಬರುತ್ತಲ್ವಾ, ಇದೆಲ್ಲವೂ ಕೂಡ ನಪುಂಸಕಲಿಂಗ ಶಬ್ದ, ಅಂದ್ರೆ ಪರಮಾತ್ಮನನ್ನ ಹೇಳ್ತಕ್ಕಂಥ ಶಬ್ದಗಳು. ನಾವು ಯಾವುದರಿಂದ ಹವಿರ್ಭಾಗಗಳನ್ನ ಅಗ್ನಿಗೆ ಅರ್ಪಣೆಯನ್ನು ಮಾಡ್ತೀವೋ, ಸಾಧನೆಗಳು ಧ್ರುವ ಮೊದಲಾಗಿರ್ತಕ್ಕಂಥವುಗಳು, ಅದೆಲ್ಲವೂ ಕೂಡ ಬ್ರಹ್ಮ, ಭಗವಂತನೇ ಅದೆಲ್ಲವೂ ಕೂಡ. ಹಾಗೆ ಹವಿಹಿ, ನಾವು ಅಗ್ನಿಯಲ್ಲಿ ಅರ್ಪಣೆ ಮಾಡತಕ್ಕಂಥ ಹವಿಸ್ಸುಗಳು. ಹವಿಸ್ಸು ಅದರ ಅರ್ಥ ಏನು? ಹೂಯತೇತಿ ಹವಿಹಿ, ಏನನ್ನ ನಾವು ಆಹುತಿ ಕೊಡ್ತೀವೋ ಅದೆಲ್ಲ ಹವಿಸ್ಸು. ಅನ್ನ ಇರಬಹುದು, ಪಾಯಸ ಇರಬಹುದು, ಗುಡಾನ್ನ ಬೆಲ್ಲ ಮಿಶ್ರಿತವಾದ ಅನ್ನ ಇರಬಹುದು, ತುಪ್ಪ, ಎಳ್ಳು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಿತಿಗಳನ್ನ, ಹೀಗೆ ಅನೇಕ ಹವನೀಯ ದ್ರವ್ಯಗಳು ಅಂತ ಕರೀತಾರೆ. ಅದೆಲ್ಲವನ್ನು ಕೂಡ ಅಗ್ನಿಯಲ್ಲಿ ಆಹುತಿಯನ್ನಾಗಿ ಕೊಡ್ತೇವೆ. ಅದೆಲ್ಲವೂ ಕೂಡ ಬ್ರಹ್ಮ, ಅದೆಲ್ಲವೂ ಕೂಡ ಬ್ರಹ್ಮಾತ್ಮಕವಾದದ್ದು. ಬ್ರಹ್ಮಾತ್ಮಕ ಅಂದ್ರೆ ಬ್ರಹ್ಮನ ಅಧೀನದಲ್ಲಿರುವಂತದ್ದು ಅಂತ ಅರ್ಥ. ಅಂದ್ರೆ ನಾವು ಕೆಲವರು ನೋಡಿ, ನಮಗೇನೋ ಒಂದು ಕೆಲಸ ಆಗ್ಬೇಕಾಗಿರುತ್ತೆ, ಯಾರ ಹತ್ರನೂ ಹೋಗ್ತೀವಿ, ನೀವೇ ಇಲ್ಲ ಅಂತೀವಿ. ನಮ್ದೇನು, ನಮ್ಗಂತೂ ಏನು ಗೊತ್ತಿಲ್ಲ, ನೀವೇ ಇಲ್ಲ. ನೀವೇ ಇಲ್ಲ ಅಂದ್ರೆ ಏನು? ಅಲ್ಲಿ ಅಭೇದ ಅಲ್ಲ. ಹಾಗೆ ಇಲ್ಲಿ ಎಲ್ಲವೂ ಬ್ರಹ್ಮ ಅಂತ ಹೇಳಿದ್ರೆ, ಬ್ರಹ್ಮನಿಗೂ ಆ ಹವನೀಯ ದ್ರವ್ಯಗಳಿಗೂ ಯಜ್ಞ ಸಾಮಗ್ರಿಗಳಿಗೂ ಅಭೇದ ಇದೆ. ಅದೆಲ್ಲವೂ ಭಗವಂತ, ಎಲ್ಲವೂ ಭಗವಂತನ ಸ್ವರೂಪ, ಹಾಗರ್ಥ. ಎಲ್ಲವೂ ಕೂಡ ಭಗವಂತನ ಅಧೀನದಲ್ಲಿ ಇರತಕ್ಕಂಥದ್ದು. ಆಹುತಿ ಕೊಡತಕ್ಕಂತಹ ಆಹುತಿಗಳು, ಹವಿಸ್ಸುಗಳು ಮತ್ತು ಅರ್ಪಣ, ಯಾವುದರಿಂದ ನಾವು ಆಹುತಿಗಳನ್ನು ಕೊಡ್ತೀವೋ, ತೃಕ್ಸ್ರವ, ದರ್ವಿ ಮೊದಲಾದವುಗಳು, ಅದೆಲ್ಲವೂ ಕೂಡ ಬ್ರಹ್ಮ. ಇನ್ನು ಅಗ್ನಿ, ಬ್ರಹ್ಮಾಗ್ನು, ನಾವು ಆಹುತಿ ಕೊಡೋದು ಯಾವುದರಲ್ಲಿ? ಅಗ್ನಿಯಲ್ಲಿ ಆಹುತಿ ಕೊಡ್ತೀವಿ. ಅಗ್ನಿ ಅಂದ್ರೆ ಅದು ಕೂಡ ಬ್ರಹ್ಮ, ಬ್ರಹ್ಮನ ರೂಪದಲ್ಲಿ ಇರತಕ್ಕಂಥದ್ದು ಅಗ್ನಿಯು ಕೂಡ. ಯಾಕಂದ್ರೆ ಅಗ್ನಿ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಅಗ ನಿ ಇಷ್ಟಿದೆ. ಅಗ ನಿ, ಅಗ ಅಂದ್ರೆ ನಗಚ್ಛಂತೀತಿ ಅಗಾಹ, ಯಾವುದಕ್ಕೆ ಚಲನೆ ಇಲ್ಲವೋ ಅದು ಅಗ. ಚಲನೆ ಇಲ್ಲದೆ ಇರತಕ್ಕಂಥ ವಸ್ತುಗಳನ್ನ ಅಗ ಅಂತ ಕರೀತಕ್ಕಂಥದ್ದು. ಅಗಾನ ನೀಯತೇತಿ ಅಗ್ನಿ, ಚಲನೆ ಇಲ್ಲದಂತ ವಸ್ತುಗಳನ್ನ ಯಾವುದು ಚಲಿಸುವಂತೆ ಮಾಡುತ್ತದೋ, ಚಲನೆ ಇಲ್ಲದಂತ ವಸ್ತುಗಳನ್ನ ಯಾವುದು ಚಲಿಸುವಂತೆ ಮಾಡುತ್ತದೋ ಅದು ಅಗ್ನಿ. ಅಂದ್ರೆ ತೇನ ವಿನಾ ತೃಣಮಪಿ ನ ಚಲನ, ಭಗವಂತನ ಅನುಗ್ರಹ ಇಲ್ಲದೇನೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ. ಅಂದ್ರೆ ಇಡೀ ಜಗತ್ತಿಗೆ ಆ ಚಲನೆಯನ್ನ ಉಂಟು ಮಾಡತಕ್ಕಂಥವನು ಯಾರು? ಭಗವಂತ. ಹಾಗಾಗಿ ಅಗ್ನಿ, ಅಗ್ನಿ ಅಂದ್ರೆ ಮುಖ್ಯವಾಗಿ ಭಗವಂತ. ನಾವು ಭಗವಂತನಲ್ಲೇ ಆಹುತಿಯನ್ನು ಕೊಡ್ತಕ್ಕಂಥದ್ದು, ಭಗವಂತನ ರೂಪದಲ್ಲಿ ಇರತಕ್ಕಂಥ ಅಗ್ನಿ, ಅವನಲ್ಲೇ ನಾವು ಆಹುತಿಗಳನ್ನ ಕೊಡ್ತಕ್ಕಂಥದ್ದು. ಹಾಗಾಗಿ ಅಗ್ನಿಯೂ ಕೂಡ ಅದು ಯಾರ ಸ್ವರೂಪ? ಅದು ಭಗವಂತನದ್ದೇ ಸ್ವರೂಪ. ಬ್ರಹ್ಮ ಅಗ್ನೌ, ಬ್ರಹ್ಮವೆಂಬ ಅಗ್ನಿಯಲ್ಲಿ. ಇನ್ನು ಯಾಗವನ್ನ ಮಾಡತಕ್ಕಂಥವರು ಪುರೋಹಿತರು, ಯಾಗವನ್ನ ಮಾಡಿಸುವವನು ಯಜಮಾನ. ಯಾಕಂದ್ರೆ ಯಜಮಾನನಿಗೆ ಮಂತ್ರಗಳು ಗೊತ್ತಿರೋದಿಲ್ಲ, ವಿಧಿವಿಧಾನಗಳು ಗೊತ್ತಿರೋದಿಲ್ಲ. ವಿಧಿ ಗೊತ್ತಿಲ್ಲದೆ, ಮಂತ್ರ ಗೊತ್ತಿಲ್ಲದೆ ಅಗ್ನಿಯಲ್ಲಿ ಆಹುತಿಯನ್ನು ಕೊಡಬಾರದು. ಆ ಯಾಗ ಮಾಡಿಸ್ತಕ್ಕಂಥ ಯಜಮಾನ ಮತ್ತು ಯಾಗವನ್ನ ಯಜಮಾನನ ಉದ್ದೇಶವಾಗಿ ಯಾಗ ಮಾಡ್ಲಿಕ್ಕೆ ಕೂತಿರತಕ್ಕಂಥ ಪುರೋಹಿತರು, ಅವರು ಆಹುತಿಗಳನ್ನು ಕೊಡ್ತಾರೆ. ಅವರು ಕೊಡ್ತಕ್ಕಂಥ ಆಹುತಿಗಳು, ಯಜಮಾನನಿಂದ ಕೊಡಲ್ಪಡುವ ಆಹುತಿಗಳು, ಅದೆಲ್ಲವೂ ಕೂಡ ಬ್ರಹ್ಮಮಯವಾದದ್ದು. ಅಂದ್ರೆ ಅರ್ಥ ಏನು? ನಾನು ಏನೋ ಒಂದಷ್ಟು ವೇದ ಮಂತ್ರವನ್ನು ಕಲಿತು ದೊಡ್ಡ ಪುರೋಹಿತನಾಗಿದ್ದೇನೆ ಅಂದ್ರೆ ಅದು ದೇವರ ಅನುಗ್ರಹದಿಂದಲೇ. ದೇವರೇ ನನ್ನೊಳಗಿದ್ದು ನನ್ನನ್ನ ಒಬ್ಬ ಯಾಜ್ಞಿಕನನ್ನಾಗಿ ಮಾಡಿದ್ದು. ನಾನು ಒಂದು ಯಜ್ಞವನ್ನ ಮಾಡಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ದೇವರೇ ನನಗೆ ಯಜ್ಞ ಮಾಡ್ಲಿಕ್ಕೆ ಬೇಕಾಗಿರತಕ್ಕಂತ ಒಂದು ಸಂಪತ್ತಿನ ಸೌಕರ್ಯಗಳನ್ನ ಕೊಟ್ಟಿದ್ದಾನೆ. ಬರೀ ಸಂಪತ್ತಿನ ಸೌಕರ್ಯ ಇದ್ಕೊಳ್ಳೆ ಒಂದು ಯಜ್ಞ ಆಗೋದಿಲ್ಲ. ಯಜ್ಞ ಮಾಡಬೇಕು ಎಂಬತಕ್ಕಂಥ ಒಂದು ಬುದ್ಧಿ ಬರಬೇಕು ಅಲ್ವಾ? ದುಡ್ಡಿದ್ದವರಿಗೆಲ್ಲರಿಗೂ ಕೂಡ ಯಜ್ಞ ಮಾಡಬೇಕು ಅಂತ ಬುದ್ಧಿ ಬರುತ್ತಾ? ಬರೋದಿಲ್ಲ. ಎಂತೋ ರಕ್ಷತಮಿಚ್ಛಂತಿ ಬುದ್ಧಿಯಾ ಸಂಯೋಜಯಂತಿ ತಮ್ಮಂತ. ಭಗವಂತ ಯಾರನ್ನ ರಕ್ಷಣೆ ಮಾಡಬೇಕು ಅಂತ ಇಚ್ಛೆ ಪಡ್ತಾನೋ ಅವರ ಬುದ್ಧಿಗೆ ಒಂದು ಸಾತ್ವಿಕ ಮಾರ್ಗದಲ್ಲಿ ಹೋಗಿ ಒಳ್ಳೆ ಕೆಲಸಗಳನ್ನ ಮಾಡಿ ಅಂತ ಭಗವಂತ ಏನ್ ಮಾಡ್ತಾನೆ? ಪ್ರೇರೇಪಣೆಯನ್ನ ಕೊಡ್ತಾನೆ. ಹಾಗೆ ನನ್ನ ಕೈಯಲ್ಲಿ ದುಡ್ಡಿದೆ, ದುಡ್ಡಿದ್ದು ಆ ದುಡ್ಡನ್ನ ಸರಿಯಾದ ಮಾರ್ಗದಲ್ಲಿ ವಿನಿಯೋಗ ಮಾಡ್ಲಿಕ್ಕೆ ಬೇಕಾಗಿರತಕ್ಕಂತಹ ಒಳ್ಳೆ ಪ್ರೇರೇಪಣೆಯನ್ನ ಕೊಟ್ಟವನು ಕೂಡ ಭಗವಂತ. ಮತ್ತು ನಾನು ಯಜಮಾನ ಸ್ಥಾನದಲ್ಲಿ ಇದ್ದು ಇಂತಹ ಹೋಮವನ್ನು ಮಾಡಬೇಕು ಅನ್ನೋ ನನಗೆ ಇಚ್ಛೆಯನ್ನು ಕೊಟ್ಟವನು ಭಗವಂತ. ಹೀಗೆ ಯಜಮಾನನ ಒಳಗಿದ್ದು ಅವನಿಗೆ ಸಂಪತ್ತಿನ ಸೌಕರ್ಯ ಮಾಡಿಕೊಟ್ಟು ಅವನಿಗೆ ಆ ಸಂಪತ್ತನ್ನ ಸದ್ವಿನಿಯೋಗ ಮಾಡಬೇಕು ಅಂತ ಬುದ್ಧಿ ಕೊಟ್ಟವನು ಭಗವಂತ. ಆ ಪುರೋಹಿತರಲ್ಲಿದ್ದು ಮಂತ್ರಗಳನ್ನ ಉಚ್ಚಾರಣೆ ಮಾಡಿಸಿ ಯಾವ ಯಾವ ಮಂತ್ರದಿಂದ ಏನೇನು ಕ್ರಮಗಳನ್ನ ಮಾಡಬೇಕು, ಯಾವ ಆಹುತಿಗಳನ್ನು ಕೊಡಬೇಕು,
ಎಲ್ಲ ಅಂಶಗಳನ್ನು ಕೂಡ ಭಗವಂತನೇ ತೀರ್ಮಾನ ಮಾಡುವಂಥದ್ದು, ಭಗವಂತನೇ ನಿಯಂತ್ರಣದಲ್ಲಿ ಇರತಕ್ಕಂಥದ್ದು ಇದೆಲ್ಲವೂ ಕೂಡ. ಹೀಗೆ ಆ ಬ್ರಹ್ಮಣಾಹುತಂ, ಅಲ್ಲಿ ಏನೇನು ಹುತ ಅಂದ್ರೆ ಆಹುತಿ ಕೊಡಲ್ಪಟ್ಟದ್ದು ಅಂತ ಅರ್ಥ. ಆಹುತಿ ಕೊಡಲ್ಪಟ್ಟದ್ದು ಯಾರಿಂದ? ಒಬ್ಬ ಯಜಮಾನನಿಂದನೂ ಅಲ್ಲ, ಅಥವಾ ಒಬ್ಬ ಪುರೋಹಿತನಿಂದನೂ ಅಲ್ಲ, ಅವರ ಒಳಗಡೆ ಇರತಕ್ಕಂತಹ ಭಗವಂತನಿಂದಲೇ ಇದೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ. ಇನ್ನು ನಾವು ಕೊಟ್ಟಂತ ಆಹುತಿಗಳೆಲ್ಲವೂ ಕೂಡ ಎಲ್ಲಿಗೆ ಹೋಗ್ಬೇಕು? ಭಗವಂತನ ಕಡೆಗೆ ಹೋಗ್ಬೇಕು ಅಲ್ವಾ? ನಾವು ಏನೇನು ಆಹುತಿಗಳನ್ನು ಕೊಡ್ತೀವೋ, ಕೊಟ್ಟಂತಹ ಸಕಲ ಆಹುತಿಗಳು ಕೂಡ ಅದು ಆಯಾಯ ದೇವತೆಗಳಿಗೆ ತಲುಪಬೇಕು. ಆಯಾಯ ದೇವತೆಗಳ ಮೂಲಕವಾಗಿ ಭಗವಂತನಿಗೆ ತಲುಪಬೇಕು. ಈ ಉದ್ದೇಶಕ್ಕೋಸ್ಕರ ನಾವು ಆಹುತಿ ಕೊಡ್ತಕ್ಕಂಥದ್ದು. ಅದು ತಲುಪುವಂತೆ ಮಾಡುವನು ಯಾರು? ನಮ್ಮ ಉದ್ದೇಶ ಏನಿರುತ್ತೆ, ಅಗ್ನಿ ತಲುಪಿಸ್ತಾನೆ. ಯಾಕಂದ್ರೆ ಅಗ್ನಿಗೆ ಇರತಕ್ಕಂಥ ಹೆಸರೇನು? ಹವ್ಯವಾಹನ. ನಾವು ಆಹುತಿ ಕೊಡತಕ್ಕಂಥ ಪದಾರ್ಥಗಳು, ಹವಿಸ್ಸುಗಳೇನಿದ್ದಾವೆ, ಅದು ವಾಹನ. ಅದನ್ನ ಆಯಾಯ ದೇವತೆಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಕೆಲಸವನ್ನ ಮಾಡ್ತಾನೆ ಅಗ್ನಿ. ಆದರೆ ಅಗ್ನಿಗೆ ಆ ಶಕ್ತಿಯನ್ನು ಕೊಟ್ಟವನು ಯಾರು? ಅದು ಕೂಡ ಭಗವಂತನೇ. ಹೀಗೆ ಬ್ರಹ್ಮೈವತೇನ ತೇನ ತೇನ ಆ ಬ್ರಹ್ಮನಿಂದಲೇ ಗಂತವ್ಯಂ. ಏನೇನು ನಾವು ಕೊಟ್ಟಂತ ಆಹುತಿಗಳು ಆಯಾಯ ದೇವತೆಗಳಿಗೆ ಸೇರಬೇಕು, ಅದೆಲ್ಲವೂ ಕೂಡ ಆ ಭಗವಂತನಿಂದಲೇ ಹೋಗ್ಬೇಕಾಗಿರ್ತಕ್ಕಂಥದ್ದು. ತೇನೈವ ಗಂತವ್ಯಂ, ತೇನ ಏವ ಗಂತವ್ಯ. ಹಾಗಾಗಿ ಎಲ್ಲವೂ ಎಲ್ಲವೂ ಬ್ರಹ್ಮಾತ್ಮಕವಾದದ್ದು. ಅದು ಯಾಗಶಾಲದಲ್ಲಿ ಇರತಕ್ಕಂಥ ಅಗ್ನಿಕುಂಡಗಳು, ಅಲ್ಲಿರತಕ್ಕಂಥ ಪ್ರತಿಯೊಂದು ಪದಾರ್ಥಗಳು, ಏನೇನು ಹವನೀಯ ದ್ರವ್ಯಗಳು, ಯಜ್ಞಕ್ಕೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳು, ಅಲ್ಲಿ ಕೊಡತಕ್ಕಂಥ ದಕ್ಷಿಣೆ ಮೊದಲಾದವುಗಳು, ಆ ಯಜಮಾನ, ಆ ಪುರೋಹಿತ, ಎಲ್ಲರಲ್ಲೂ ಕೂಡ ಬ್ರಹ್ಮಕರ್ಮ ಸಮಾಧಿನ, ಬ್ರಹ್ಮಕರ್ಮ ಮಾಡುವಂತ ಕರ್ಮ ಇದೆಯಲ್ಲ, ಅದೆಲ್ಲವೂ ಕೂಡ ಬ್ರಹ್ಮರೂಪವಾಗಿರ್ತಕ್ಕಂಥ ಬ್ರಹ್ಮಣಃ ಕರ್ಮ. ನಾವು ಮಾಡತಕ್ಕಂಥ ಪ್ರತಿಯೊಂದು ಕ್ರಿಯೆ, ಯಜ್ಞದಲ್ಲಿ ಆಹುತಿ ಕೊಡುವಂಥದ್ದು ಮಾತ್ರ ದೇವರ ಪೂಜೆ ಅಲ್ಲ. ಒಂದು ಯಾಗಶಾಲೆ ನಿರ್ಮಾಣ ಅದು ಇರಬಹುದು. ಯಾಗಶಾಲೆಯನ್ನು ಸ್ವಚ್ಛ ಮಾಡತಕ್ಕಂಥವ್ರು, ಆ ಯಾಗಶಾಲೆಗೆ ಸಂಬಂಧಪಟ್ಟಾಗಿ ಅಲಂಕಾರವನ್ನು ಮಾಡತಕ್ಕಂಥವ್ರು, ಅಲ್ಲಿದ್ದಂತಹ ಮಾಲಿನ್ಯವನ್ನು ಹೊರಗೆ ಹಾಕ್ತಕ್ಕಂಥವ್ರು, ಅದಕ್ಕೆ ಬೇಕಾದ ಕಟ್ಟಿಗೆ, ಸಮಿತಿ, ತುಪ್ಪ, ಬೇರೆ ಬೇರೆ ಹವನೀಯ ದ್ರವ್ಯಗಳನ್ನ ತಂದು ಕೊಡತಕ್ಕಂಥವ್ರು, ಅವರೆಲ್ಲ ಮಾಡತಕ್ಕಂಥ ಕೆಲಸವು ಕೂಡ ಬ್ರಹ್ಮಕರ್ಮ. ಬ್ರಹ್ಮಕರ್ಮ ಅಂದ್ರೆ ಭಗವಂತನ ಪೂಜೆ ರೂಪವಾಗಿರ್ತಕ್ಕಂಥ ಕರ್ಮ, ಬ್ರಹ್ಮನ ಕರ್ಮ. ಬ್ರಹ್ಮನ ಕರ್ಮ ಅಂದ್ರೆ ಬ್ರಹ್ಮನ ಪೂಜೆ, ಭಗವಂತನ ಆರಾಧನೆ. ಎಲ್ಲವೂ ಕೂಡ ಭಗವಂತನ ಆರಾಧನೆ. ಕೇವಲ ಒಂದು ಮಂತ್ರ ಹೇಳೋದು ಮಾತ್ರ ಭಗವಂತನ ಆರಾಧನೆ ಅಲ್ಲ, ಎಲ್ಲವೂ ಕೂಡ ಭಗವಂತನ ಆರಾಧನೆಯೇ ಆಗಿರುತ್ತದೆ. ಇನ್ನು ಸಮಾಧಿನ, ನಾವಲ್ಲಿ ಒಂದು ಆಹುತಿಯನ್ನು ಕೊಡಬೇಕು ಅಂತ ಆದಾಗ ಹೇಗೇಗೋ ಸುಮ್ಮನೆ ಒಂದು ಮಂತ್ರ ಹೇಳಿ ಅಗ್ನಿಯಲ್ಲಿ ಹಾಕಿದ ಕೂಡಲೇ ಅದು ಆಹುತಿ ಅಥವಾ ಒಂದು ಹೋಮ ಅಂತ ಆಗೋದಿಲ್ಲ. ಸಮಾಧಿಯಿಂದಾಗಿ, ಅಂದ್ರೆ ನಮ್ಮ ಮನಸ್ಸನ್ನ ಆ ಭಗವಂತನಲ್ಲಿ, ಆ ಮಂತ್ರ ಪ್ರತಿಪಾದ್ಯವಾದಂತ ಭಗವಂತನ ಬೇರೆ ಬೇರೆ ರೂಪಗಳಲ್ಲಿ ನಾವು ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ಆಹುತಿಯನ್ನು ಕೊಡಬೇಕಾದದ್ದು. ಹಾಗಾಗಿ ಸಮಾಧ್ಯವಸ್ಥೆ ಅಂತ ಕರೀತಾರೆ. ಅಂದ್ರೆ ಒಂದು ರೀತಿಯಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ ಆಹುತಿಗಳನ್ನು ಕೊಡಬೇಕಾದದ್ದು. ಅದು ಕೂಡ ಯಾರಿಂದ ಆಗ್ತಕ್ಕಂಥದ್ದು? ಅದು ಕೂಡ ಆ ಸಮಾಧ್ಯವಸ್ಥೆಯಿಂದ ನಾವೇನು ಆಹುತಿಗಳನ್ನು ಕೊಡ್ತೀವೋ ಅದಾಗುವಂಥದ್ದು ಕೂಡ ಭಗವಂತನಿಂದಲೇ. ಹೀಗೆ ಒಂದು ಯಜ್ಞ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ನಡೀತಕ್ಕಂಥದ್ದು ಯಾರಿಂದ? ಭಗವಂತನಿಂದಲೇ ನಡೀತಕ್ಕಂಥದ್ದು, ಹೊರತು ಬೇರೆ ಯಾರಿಂದನೂ ಅಲ್ಲ. ಅಂದ್ರೆ ಹಿಂದೆ ಬಂದದ್ದು ನಾವು ಮುಕ್ತರಾಗಬೇಕು ಅಂದ್ರೆ ಅರ್ಥ ಏನು? ಅಭಿಮಾನವನ್ನ ಬಿಡಬೇಕು ಅಂತ ಅರ್ಥ. ಇನ್ನು ಅಭಿಮಾನವನ್ನ ಬಿಟ್ಟು ಜ್ಞಾನಾವಸ್ಥಿತ ಚೇತಸ್ಸಾಗಬೇಕು. ಜ್ಞಾನ ರೂಪಿಯಾಗಿರ್ತಕ್ಕಂಥ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಬೇಕು ಅಂತ ಬಂತು. ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಬೇಕು ಅಂದ್ರೆ ಎಲ್ಲದರಲ್ಲೂ, ಎಲ್ಲರಲ್ಲಿಯೂ, ಎಲ್ಲಾ ಕಡೆಗಳಲ್ಲಿಯೂ, ಎಲ್ಲಾ ಕಾಲದಲ್ಲೂ ದೇವರನ್ನೇ ಕಾಣಬೇಕು. ಆ ದೇವರನ್ನ ಕಾಣಬೇಕು. ಯಾಕೆಂದ್ರೆ ಎಲ್ಲವೂ ಭಗವಂತನ ಅಧೀನದಲ್ಲಿರುವಂಥದ್ದು. ಅದನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಿದ್ದಾನೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಇಷ್ಟು ಒಂದು ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಮುಕ್ತರು ಅಂದ್ರೆ ಅಭಿಮಾನವನ್ನ ತ್ಯಾಗ ಮಾಡ್ಲಿಕ್ಕೆ ನಮಗಾಗತ್ತೆ ಅನ್ನೋದನ್ನ ಹೇಳಿರ್ತಕ್ಕಂಥದ್ದು. ಮತ್ತು ಯಾವ ರೀತಿಯಲ್ಲಿ ನಾವು ಜ್ಞಾನಾವಸ್ಥಿತ ಚೇತಸ್ಸಾಗ್ತೀವಿ, ಜ್ಞಾನ ರೂಪಿಯಾಗಿರ್ತಕ್ಕಂಥ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಇಡ್ಲಿಕ್ಕೆ ಹೇಗೆ ಸಾಧ್ಯವಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಅನ್ವಯ ಅರ್ಥ ನೋಡೋಣ. ಯಾಕಂದ್ರೆ ಶ್ರುತಿಯಲ್ಲಿ ವೇದವಾಕ್ಯಗಳನ್ನ ಹೇಳತ್ತೆ. ಸರ್ವಂ ಖಲ್ವಿದಂ ಬ್ರಹ್ಮ
ಎಲ್ಲವೂ ಬ್ರಹ್ಮನ ಅಧೀನದಲ್ಲೇ ಇರುವಂತದ್ದು. ಸರ್ವಂ ಕಲ್ವಿದಂ ಬ್ರಹ್ಮ ಅದರ ಅರ್ಥ ಏನು? ಎಲ್ಲವೂ ಭಗವಂತನ ಅಧೀನದಲ್ಲೇ ಇರುವಂತದ್ದು. ಭಗವಂತನ ಓನರ್ಶಿಪ್ ಅಲ್ಲಿ, ಅವನ ಅಧೀನದಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಪದಾರ್ಥವೇ ಇಲ್ಲ. ಏಷ ಸರ್ವಜ್ಞ, ಏಷಃ ಅಂತರ್ಯಾಮಿ, ಏಷ ಯೋನಿ ಸರ್ವಸ್ಯ, ಎಲ್ಲದಕ್ಕೂ ದೇವರೇ ಕಾರಣ. ಹೀಗೆಲ್ಲ ವೇದಗಳು ಉಪನಿಷತ್ತುಗಳು ಪ್ರತಿಪಾದನೆ ಮಾಡುತ್ತೆ. ಅದರ ಸಾರವನ್ನ ಭಗವಂತ ಈ ಒಂದು ಶ್ಲೋಕದಲ್ಲಿ ಕಟ್ಟಿ ನಮಗೆ ಕೊಟ್ಟಿದ್ದಾನೆ. ಅರ್ಪಣಂ, ನಾವು ಆಹುತಿಗಳನ್ನು ಅರ್ಪಿಸಲು ಬೇಕಾದಂತ ಉಪಕರಣಗಳು ಅಂದ್ರೆ ಏನು? ತೃಪ್ತೃವ, ದರ್ವಿ ಮೊದಲಾಗಿರತಕ್ಕಂತಹ ಉಪಕರಣಗಳು. ಅಥವಾ ಅರ್ಪಣ ಅಂದ್ರೆ ಅರ್ಪಿಸುವ ಒಂದು ಕ್ರಿಯೆ. ನಾವು ಅರ್ಪಣೆ ಮಾಡ್ತೀವಲ್ವಾ, ಇದನ್ನ ಮಮ ರಾಮಾಯ ಸ್ವಾಹ, ರಾಮಾಯ ಇದನ್ನ ಮಮ, ಕೃಷ್ಣಾಯ ಸ್ವಾಹ, ಕೃಷ್ಣಾಯ ಇದನ್ನ ಮಮ, ಬೇರೆ ಬೇರೆ ಮಂತ್ರಗಳನ್ನು ಹೇಳಿ ಇದು ನನಗಲ್ಲ ಆ ಭಗವಂತನ ಸ್ವರೂಪಕ್ಕೆ ಅಂತ ಹೇಳಿ ಇದನ್ನ ಮಮ ಅಂತ ಅರ್ಪಣೆ ಮಾಡ್ತೀವಿ. ಆ ಅರ್ಪಣೆ ಮಾಡುವಂತ ಒಂದು ಆ ವಾಕ್ಯ ಪ್ರಯೋಗ, ಆ ಪದ ಪ್ರಯೋಗ ಮಾಡುವಾಗ ನಮ್ಮಲ್ಲಿ ಇರಬೇಕಾಗಿರತಕ್ಕಂಥ ಭಾವನೆ ಅದೆಲ್ಲವೂ ಕೂಡ ಬ್ರಹ್ಮ ಏವ, ಬ್ರಹ್ಮನ ಅಧೀನದಲ್ಲೇ ಇರುವಂಥದ್ದು. ಬ್ರಹ್ಮ ಏವ ಅಂದ್ರೆ ಅದೇ ಬ್ರಹ್ಮ ಅಂತಲ್ಲ. ಆ ಕ್ರಿಯೆ, ಆ ಆಹುತಿ ಕೊಡತಕ್ಕಂಥ ಪರಿಕರಗಳೇ ಬ್ರಹ್ಮ ಅಲ್ಲ. ಅದೆಲ್ಲವೂ ಕೂಡ ಆ ಅನುಸಂಧಾನ, ಆ ಪರಿಕರಗಳು, ಆ ತ್ಯಾಗ ಮಾಡುವಂತ ವಾಕ್ಯ ದೇವರಿಗೆ ಇದು ನನಗಲ್ಲ, ಬ್ರಹ್ಮಣ ಇದನ್ನ ಮಮ, ರಾಮಾಯ ಇದನ್ನ ಮಮ ಅಂತ ನಾವೇನ್ ಹೇಳ್ತೀವಿ, ಆ ಎಲ್ಲವೂ ಕೂಡ ಭಗವಂತನ ಅಧೀನದಲ್ಲಿ ಇರುವಂಥದ್ದು, ಬ್ರಹ್ಮವೇ ಆಗಿರುವಂಥದ್ದು. ಹವಿಹಿ, ಆಹುತಿ ಕೊಡತಕ್ಕಂಥ ಹವಿರ್ ಪದಾರ್ಥ, ಹವಿಸ್ಸುಗಳು ಅಂದ್ರೆ ಅನ್ನ, ತುಪ್ಪ ಮೊದಲಾಗಿರುವಂತ ಹವನೀಯ ದ್ರವ್ಯಗಳು ಅದೆಲ್ಲವೂ ಕೂಡ ಬ್ರಹ್ಮೈವ, ಅದು ಕೂಡ ಬ್ರಹ್ಮೈವ, ಬ್ರಹ್ಮನೇ ಆಗಿರುವಂಥದ್ದು. ಅಂದ್ರೆ ಆಹುತಿ ಕೊಡುವಂತ ಪ್ರತಿಯೊಂದು ವಸ್ತುಗಳು ಕೂಡ ಭಗವಂತನ ಅಧೀನದಲ್ಲಿ ಇರುವಂಥದ್ದು. ಬ್ರಹ್ಮ ಅಗ್ನೋ, ಬ್ರಹ್ಮನ ರೂಪದಲ್ಲಿ ಇರುವಂತ ಅಗ್ನಿದೇವನಲ್ಲಿ ನಾವು ಆಹುತಿ ಕೊಡೋದೆಲ್ಲಿ? ಅಗ್ನಿಯಲ್ಲಿ. ಅಗ್ನಿ ಅಂದ್ರೆ ಏನು? ಭಗವಂತನ ರೂಪದಲ್ಲಿ ಇರತಕ್ಕಂಥ ಅಗ್ನಿ, ಅಗ್ನಿಯಲ್ಲಿ ನಾವು ಆಹುತಿಯನ್ನು ಕೊಡ್ತೀವಿ. ಬ್ರಹ್ಮಣ ಹುತಂ, ನಾವು ಹುತ ಹೋಮ ಮಾಡೋದು. ಹೋಮ ಯಾರು ಮಾಡ್ತಾರೆ? ಬ್ರಹ್ಮಜ್ಞಾನಿಗಳು ಅಲ್ವಾ. ಹೋಮ ಯಾರ್ಯಾರು ಮಾಡಿದ್ರು ಹೋಮ ಆಗೋದಿಲ್ಲ. ಅಷ್ಟಾತ್ಯನಂತ ಖಲು ತತ್ವ ಕೋವಿದೈ ಅಂತ ಭಾಗವತ ಹೇಳುತ್ತೆ. ತತ್ವ ಕೋವಿದರು ಕೊಟ್ಟದ್ದನ್ನ, ತತ್ವ ಕೋವಿದರು ಆ ಮಂತ್ರಗಳ ಅನುಸಂಧಾನ ಪೂರ್ವಕವಾಗಿ ಕೊಟ್ಟದ್ದನ್ನ ಭಗವಂತ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಯಾರು ಯಜ್ಞಾದಿಗಳನ್ನ ಮಾಡಬೇಕು ಅಂದ್ರೆ ಬ್ರಹ್ಮಜ್ಞಾನಿಗಳು, ಭಗವಂತನ ಬಗ್ಗೆ ತಿಳಿದವರು, ಆ ಮಂತ್ರವನ್ನ ವಿಧಿ ವಿಧಾನಗಳನ್ನ ತಿಳಿದು ಯಾರು ಆಹುತಿಯನ್ನು ಕೊಡ್ತಾರೋ ಅದನ್ನ ದೇವರು ಸ್ವೀಕಾರ ಮಾಡ್ತಾನೆ. ಆ ಸ್ವೀಕಾರ ಮಾಡ್ಬೇಕಾದ್ರೂ ಭಗವಂತನ ಸ್ವೀಕಾರ ಮಾಡಬೇಕು ಅಂತ ಅವನ ಇಚ್ಛೆಗನುಗುಣವಾಗಿ ಬ್ರಹ್ಮಣಾಹುತಂ, ಬ್ರಹ್ಮಣ ಅನ್ನೋದು ತೃತೀಯ ವಿಭಕ್ತಿ. ಆ ಬ್ರಹ್ಮನ ಮಂತ್ರಗಳನ್ನ ಅಂದ್ರೆ ಭಗವಂತನನ್ನ ಕೊಂಡಾಡುವಂತ ಅನೇಕ ವೇದ ಮಂತ್ರಗಳನ್ನ ಹೇಳಿ ಅವರಿಂದ ಹುತಂ, ಹೋಮಿಸಲ್ಪಟ್ಟಂತಹ ಏನು ದ್ರವ್ಯಗಳು. ಹೋಮ ಮಾಡಬೇಕಾದ್ರೆ ಸಮಾಧ್ಯವಸ್ಥೆ, ಮನಸ್ಸು ಆ ಕಡೆ ಈ ಕಡೆ ಎಲ್ಲೂ ಹೋಗದಂತೆ ಮನಸ್ಸನ್ನ ಕೇಂದ್ರೀಕರಿಸಿ ನಾವೇನು ಯಜ್ಞವನ್ನ ಮಾಡ್ತಾ ಇದ್ದೀವಿ ಅದರಲ್ಲೇ ಪೂರ್ತಿ ನಮ್ಮ ತೊಡಗುವಿಕೆ, ನಮ್ಮ ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಬೇರೆ ಏನೋ ಮೊಬೈಲ್ ನೋಡ್ತಾನೋ ಮತ್ತೊಂದೇನೋ ಮಾಡಿಬಿಟ್ರೆ ಅದಾಗೋದಿಲ್ಲ. ಬಹಳ ಕೇಂದ್ರೀಕೃತವಾಗಿ ಒಂದು ಯಜ್ಞವನ್ನ ಮಾಡಬೇಕು. ನಾವೇನು ಹೋಮ ಮಾಡ್ತಿದ್ದೀವಿ, ಏನು ಮಂತ್ರ ಹೇಳ್ತಿದ್ದೀವಿ, ಅಲ್ಲೇ ನಮ್ಮ ಮನಸ್ಸನ್ನ ಪುರೋಹಿತರಾದವರು ಅಲ್ಲೇ ಪೂರ್ತಿ ನಾವು ಕೇಂದ್ರೀಕೃತರಾಗಿದ್ದುಕೊಂಡು ಬೇರೆ ಬೇಡದ ಮಾತುಗಳನ್ನ ಆಡದೆ, ಮೊಬೈಲ್ ಇತ್ಯಾದಿಗಳನ್ನ ನೋಡದೆ, ಪೂರ್ತಿ ನಮ್ಮ ಇನ್ವಾಲ್ವ್ಮೆಂಟ್ ಆ ಯಜ್ಞ ಪೂಜೆ ಅವುಗಳಲ್ಲೇ ಇದ್ದದ್ದು. ಅದು ಬರೀ ಪುರೋಹಿತರಿಗೆ ಮಾತ್ರ ಅಲ್ಲ, ಯಜಮಾನನಿಗೂ ಅಷ್ಟೇ. ಅಲ್ಲೇ ನಾವಿದ್ದವರಾಗಿ ಸಮಾಧಿ, ಅದಕ್ಕೆ ಸಮಾಧಿ ಅಂತ ಕರೆಯುವಂಥದ್ದು. ಸಮಾಧ್ಯವಸ್ಥೆಯಿಂದಾಗಿ ಕರ್ಮ ಮಾಡುವಂತ ಕರ್ಮವು ಬ್ರಹ್ಮಯೇವ, ಅದು ಬ್ರಹ್ಮವೇ. ಅಂದ್ರೆ ನಮ್ಮ ಮನಸ್ಸು ಚಂಚಲವಾಗದಂತೆ, ಮನಸ್ಸು ಆ ಯಜ್ಞ ಪ್ರಕ್ರಿಯೆಯಲ್ಲೇ ಕೇಂದ್ರೀಕೃತವಾಗುವಂತೆ ಮಾಡತಕ್ಕಂಥದ್ದು ಬ್ರಹ್ಮನೇ. ತೇನ, ಆ ಕರ್ಮದಿಂದಾಗಿ ತೇನ ಗಂತವ್ಯಂ, ಆ ಯಜಮಾನನಿಂದ ಆ ಪುರೋಹಿತರಿಂದ ಕೊಡುವಂಥದ್ದು, ಅದು ಹೋಗ್ಬೇಕಾದ ಜಾಗ ಅಂತ ಇರುತ್ತೆ. ದೇವರು, ನಾವು ನವಗ್ರಹ ದೇವತೆಗಳ ಹೋಮ ಮಾಡ್ತೀವಿ, ನವಗ್ರಹ ದೇವತೆಗಳ ಮೂಲಕ ನರಸಿಂಹ ದೇವರು ಸ್ವೀಕಾರ ಮಾಡ್ತಾರೆ. ರುದ್ರಹೋಮ, ಈಗ ಎಲ್ಲ ಕಾರ್ತಿಕ ಮಾಸದಲ್ಲಿ ರುದ್ರದೇವರ ಆರಾಧನೆ ವಿಶೇಷ. ಸಾಮಾನ್ಯ ಸೋಮವಾರ ಇಂಥ ದಿವಸಗಳಲ್ಲಿ ರುದ್ರ ಪಾರಾಯಣನೋ, ರುದ್ರ ಹೋಮನೋ ಅಥವಾ ಮೃತ್ಯುಂಜಯ ಇತ್ಯಾದಿಗಳನ್ನೆಲ್ಲ ಮಾಡುವಂತ ಕ್ರಮ. ಅಲ್ಲಿ ರುದ್ರದೇವರಿಗೆ ತಲುಪಿಸಿ ರುದ್ರದೇವರ ಮೂಲಕವಾಗಿ ಭಗವಂತ ಸ್ವೀಕಾರ ಮಾಡ್ತಾನೆ. ಹೀಗೆ ಗಂತವ್ಯ, ಒಂದು ಗಮ್ಯಸ್ಥಾನ ಅಂತ ಇರುತ್ತಲ್ವಾ, ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಯಾವ ಮಾರ್ಗದಿಂದ ಹೋಗಿ ಯಾವ ಗುರಿಯನ್ನ ಮುಟ್ಟಬೇಕು ಅದನ್ನೆಲ್ಲ ನಿರ್ಣಯ ಮಾಡುವನು, ಅದೇ ಮಾರ್ಗದಲ್ಲಿ ಹೋಗುವಂತೆ ಮಾಡತಕ್ಕಂಥವನು. ಇದೆಲ್ಲವೂ ಕೂಡ ಬ್ರಹ್ಮೈವ, ಎಲ್ಲವೂ ಭಗವಂತನ ಅಧೀನದಲ್ಲೇ ಇರತಕ್ಕಂಥದ್ದು. ಇಲ್ಲಿ ಎಲ್ಲ ಹೇಳಬೇಕಾದ್ರೆ ಎಲ್ಲವೂ ಬ್ರಹ್ಮನೇ ಆಗಿದ್ದಾನೆ, ಎಲ್ಲವೂ ಬ್ರಹ್ಮನೇ ಅಂದ್ರೆ ಉಪಕರಣಗಳು, ಮಂತ್ರಗಳು, ಋತ್ವಿಜರು, ಯಜಮಾನರು ಕೊಡುವಂತ ದಕ್ಷಿಣೆ ಪ್ರತಿಯೊಂದು ಬ್ರಹ್ಮನೇ. ಎಲ್ಲವೂ ಬ್ರಹ್ಮನೇ ಅಂದ್ರೆ ಬ್ರಹ್ಮನ ಒಂದು ಅಧೀನದಲ್ಲಿದೆ ಅಂತ ಅರ್ಥ ಹೊರತು ಎಲ್ಲವೂ ಬ್ರಹ್ಮಸ್ವರೂಪ. ಬ್ರಹ್ಮನಿಗೂ ಈ ಎಲ್ಲಾ ಜಗತ್ತಿಗೂ ಅಭೇದ ಅಂತ ಅರ್ಥ ಅಲ್ಲ. ಹೇಗೆ
ಒಂದು ಶ್ಲೋಕ ಇದೆ, ತ್ವದಧೀನಂ ಯತಃಸರ್ವಂ ಅತಃಸರ್ವೋ ಭವಾನಿತಿ, ಎಲ್ಲವೂ ನಿನ್ನ ಅಧೀನ, ಹಾಗಾಗಿ ನೀನು ಸರ್ವ ಅಂತ ಕರೆಯುವುದು. ಉದಾಹರಣೆಗೆ ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ. ಇಂದಿರಾ ಗಾಂಧಿಯ ಕಂಟ್ರೋಲಲ್ಲಿ ಪೂರ್ತಿ ಇಂಡಿಯಾ ಇದ್ದಾಗ ಹಾಗೆ ಹೇಳ್ತಾ ಇದ್ರು ಅಲ್ವಾ. ಇಂದಿರಾ ಗಾಂಧಿಯೇ ಇಂಡಿಯಾ ಅಲ್ಲ, ಅವಳ ಅಧೀನದಲ್ಲಿ ಆ ಈ ನಮ್ಮ ಭಾರತ ದೇಶ ಇತ್ತು ಅಥವಾ ಹಾಗೆ ಇದೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದ. ಹಾಗೆ ಎಲ್ಲವೂ ಬ್ರಹ್ಮೈವ ಅಂದ್ರೆ ಎಲ್ಲವೂ ಬ್ರಹ್ಮನ ಸ್ವರೂಪ ಅಂತಲ್ಲ, ಎಲ್ಲವೂ ಭಗವಂತನ ಅಧೀನದಲ್ಲಿ ಇರುವಂತದ್ದು. ಈ ಭಾವನೆ ನಮಗೆ ಯಾವಾಗ ಬರುತ್ತೆ, ಎಲ್ಲವೂ ಭಗವಂತನ ಅಧೀನದಲ್ಲಿದೆ ಅನ್ನೋ ಭಾವನೆ ಬಂದ್ರೆ ನಾವು ಮುಕ್ತರಾಗ್ತೇವೆ, ಅಹಂಕಾರದಿಂದ ಬಿಡುಗಡೆಯನ್ನ ಪಡಿತೇವೆ. ಯಾವುದೂ ನನ್ನದಲ್ಲ, ಎಲ್ಲವೂ ದೇವರದ್ದು ಎಂತಕ್ಕಂಥ ಭಾವನೆ ಬರುತ್ತೆ. ಆ ಭಾವನೆ ಬರೋದೇ ಮುಕ್ತರಾಗೋದು. ಹಾಗೆ ಮುಕ್ತರಾದರೆ ನಾವು ಜ್ಞಾನಾವಸ್ಥಿತ ಚೇತಸ್, ಜ್ಞಾನರೂಪಿಯಾದ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ಲಿಕ್ಕಾಗತ್ತೆ ಅನ್ನೋದು ಇದರ ಅಭಿಪ್ರಾಯ. ಬ್ರಹ್ಮಾರ್ಪಣಂ ಬ್ರಹ್ಮಾವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ಇದೇ ತರ